ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾರ್ಮಲ್ ಬ್ಲೌಸ್, ಅದನ್ನ ಸ್ಲೀವ್ಸ್ ಆಗ್ಲಿ, ಆರ್ಮಲ್ ರಿಂಕಲ್ಸ್ ಆಗ್ಲಿ, ಮತ್ತೆ ಡೀಪ್ 9 ಇಂಚ್ ಇದ್ರೆ ಶೋಲ್ಡರ್ ಎಷ್ಟು ಇಟ್ಕೋಬೇಕು, ಆರ್ಮಲ್ ಡೌನ್ ಎಷ್ಟು ಇಟ್ಕೋಬೇಕು, ಅದನ್ನ ಎಷ್ಟು ಇಟ್ಕೋಬೇಕಾದ್ರೆ ಯಾವ ತರ ಮಾರ್ಕ್ ಮಾಡ್ಕೊಂಡು, ಮತ್ತೆ ಸ್ವಲ್ಪ ಮೇಲೆ ಕೆಳಗಡೆ ಯಾವ ತರ ಮಾಡ್ಕೋಬೇಕು, ಮತ್ತೆ ಅಳತೆ ಬ್ಲೌಸ್ ಅದರಲ್ಲಿ ಮೆಜರ್ಮೆಂಟ್ ತಗೊಂಡು ನಂತರ ಯಾವ ತರ ಕಟ್ ಮಾಡ್ಕೋಬೇಕು, ಮತ್ತೆ ಫ್ರಂಟ್ ಎಲ್ಲೂ ರಿಂಕಲ್ಸ್ ಬಂದಿರ, ನೆಕ್ ಜಾರ್ದಿರಾ, ಮತ್ತೆ ಚೆಸ್ಟ್ ಫ್ಲಾಟ್ ಆಗ್ದಿರಾ, ಸೈಡ್ ಅಲ್ಲಿ ನೀಟಾಗಿ ಬಾರ್ಬೇಕು ಅಂತಂದ್ರೆ ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆತರ ನೋಟಿಫಿಕೇಶನ್ ಆಗಿ ಬಂದಿರುವಂತ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕೆಂತಂದ್ರೆ ಪ್ರತಿಯೊಂದು ಪಾಯಿಂಟ್ ನಾನು ಮೆಜರ್ಮೆಂಟ್ ಅಲ್ಲಿ ಟೇಪಲ್ ಅಳತೆ ಮಾಡ್ತಾ ಮೆಜರ್ಮೆಂಟ್ ಎಕ್ಸ್ಪ್ಲೈನ್ ಮಾಡ್ತಾ ನಾನು ಕಟಿಂಗ್ ಮಾಡ್ತಾ ಇರ್ತೀನಿ. ಅವಾಗ ಅದರಿಂದ ನೀವು ಸ್ಕಿಪ್ ಮಾಡಿದ್ರೆ ವಿಡಿಯೋ ಎಲ್ಲ ನಿಮ್ಗೆ ನೀಟಾಗಿ ಅರ್ಥ ಆಗಲ್ಲ. ಅದರಿಂದ ಸ್ಕಿಪ್ ಮಾಡದೆ ವಿಡಿಯೋನ ಫುಲ್ ಆಗಿ ನೋಡಿ. ಅದೇ ರೀತಿ ಅದರ ನೋಡ್ಬೇಕು, ಎಲ್ಲಾದ್ರೂ ಡೌಟ್ ಬಂತಂದ್ರೆ ನಮ್ಗೆ ಚಾನಲ್ ನಂಬರ್ ಇದೆ, ಚಾನಲ್ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ವಾಟ್ಸ್ಆಪ್ ಅಲ್ಲಿ ನಿಮ್ ಟೆಕ್ಸ್ಟ್ ಮೆಸೇಜ್ ಇಲ್ಲ ವಾಯ್ಸ್ ಮೆಸೇಜ್ ಕಳಿಸಿ, ಇಲ್ಲಾಂದ್ರೆ ಅದರಲ್ಲೇ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿ, ಸ್ವಲ್ಪ ಲೇಟ್ ಆಗ್ಬೋದು, ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಂತ ವಿಡಿಯೋನ ಮಾಡೇ ಮಾಡ್ತೀನಿ. ಓಕೆನಾ? ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕೇನಿಲ್ಲ, ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ಸುಮಾರು ವಿಡಿಯೋಗಳು ಮಾಡಿದೀನಿ, ಇನ್ನು ಮುಂದಕ್ಕೂ ಮಾಡ್ತೀನಿ. ಹೆಚ್ಚು ಕಮ್ಮಿ ಒಂದು 300 ವಿಡಿಯೋಸ್ ಮೇಲ್ ಮಾಡಿದೀನಿ. ಅವೆಲ್ಲ ಚೆಕ್ ಮಾಡಿ, ನಿಮ್ಗೆ ಯೂಸ್ಫುಲ್ ಆಗುವಂತ ನಾರ್ಮಲ್ ಬ್ಲೌಸ್, ಪ್ರಿನ್ಸೆಸ್ ಕಟ್ ಬ್ಲೌಸ್, ಪ್ಯಾಡೆಡ್ ಬ್ಲೌಸ್, ಮತ್ತೆ ಬೂಟಿಕ್ ಫಿನಿಶಿಂಗ್ ಆಗಿ ನೀಟಾಗಿ ಯಾವ ತರ ಹೊಲಿಬೇಕು ಅನ್ನೋದು ಪ್ರತಿಯೊಂದನ್ನು ಅದರಲ್ಲಿ ತೋರಿಸ್ಕೊಡ್ತೀನಿ. ಅದರಲ್ಲಿ ಯಾವ್ದು ಇಲ್ಲದೆ ಇರೋದನ್ನ ನನಗೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು, ಖಂಡಿತವಾಗ್ಲೂ ಮಾಡ್ತೀನಿ. ಅದೇ ರೀತಿ ಆಫ್ಲೈನ್ ಆನ್ಲೈನ್ ಕ್ಲಾಸಸ್ ನ 1ನೇ ತಾರೀಕಿಂದ ಓಪನ್ ಮಾಡ್ತಾ ಇದ್ದೀನಿ. ಆ ಆಫ್ಲೈನ್ ಅಲ್ಲಿ ಯಾವ ತರ ಇರುತ್ತೆ ಅಂದ್ರೆ, ಆಫ್ಲೈನ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಇವಾಗ ಸ್ಟಾರ್ಟಿಂಗ್ ಇಂದ ಕಲಿಬೇಕು ಅನ್ನೋರಿಗೆ ಉಕ್ಸು, ಎಮಿಂಗು, ಲೈನಿಂಗ್ ಅಟ್ಯಾಚ್ ಮಾಡೋದು ಯಾವ ತರ ನಮ್ ಬೂಟಿಕ್ ಫಿನಿಶಿಂಗ್ ಅಲ್ಲಿ ಅಂತ ಹೇಳ್ಬಿಟ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಅವ್ರಿಗೆ ಕಲಿಸ್ಕೊಡ್ತೀನಿ. ಅದೇ ರೀತಿ ಸರ್ ಹೊಲಿಯಕ್ಕೆಲ್ಲ ಸ್ವಲ್ಪ ಬರುತ್ತೆ ಅನ್ನೋರು, ಫಿನಿಶಿಂಗ್ ಮಾತ್ರ ಸ್ವಲ್ಪ ಟಚ್ ಅಪ್ ಕೊಡಿ ಅನ್ನೋರಿಗೆ ಫಿನಿಶಿಂಗ್ ಮಾತ್ರ ಅವ್ರಿಗೆ ನೀಟಾಗಿ ಯಾವ ತರ ಬೂಟಿಕ್ಸ್ ಅಲ್ಲಿ ಪ್ರತಿಯೊಂದು ಲೈನಿಂಗ್ ಅಟ್ಯಾಚ್ ಮಾಡೋದ್ರಿಂದ ಕ್ಯಾನ್ವಾಸ್, ನೆಕ್ಗೆ ಕ್ಯಾನ್ವಾಸ್, ಮತ್ತೆ ಪೈಪಿಂಗ್ ಮಾಡೋದು, ಮತ್ತೆ ಇವಾಗ ಹಿಂಗ್ ರೌಂಡ್ ಶೇಪ್ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಯಾವ ತರ ಮಾಡ್ಕೋಬೇಕು, ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು, ಕಟ್ ಮಾಡ್ಕೊಂಡು, ಮತ್ತೆ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡು ಯಾವ ತರ ಫಿನಿಶಿಂಗ್ ನಾವು ರೆಡಿ ಮಾಡ್ಬೇಕು ಅನ್ನೋದು ಅದನ್ನು ತೋರಿಸ್ಕೊಡ್ತೀನಿ. ಅದೇ ರೀತಿ ನಾವು ಇಲ್ಲ ಸರ್ ಕಟಿಂಗ್ ಸ್ಟಿಚಿಂಗ್ ಎರಡೂ ಬರುತ್ತೆ ಅನ್ನೋರಿಗೆ, ಕಟಿಂಗ್ ಮಾತ್ರ ನಾರ್ಮಲ್ ಬೇಸಿಕ್ ಬ್ಲೌಸ್ ಇಂದ ಹಿಡಿದು ಡಿಸೈನ್ ಬ್ಲೌಸ್ ವರ್ಕು, ಫಾಕ್ಸ್, ಗೋಲ್ಸ್, ವೆಸ್ಟರ್ನ್, ಇಂಡೋ ವೆಸ್ಟರ್ನ್ ಎಲ್ಲಾನು ಯಾವ ಮೆಜರ್ಮೆಂಟ್ ಗೆ ಯಾವ ತರ ನಾವು ಐಡಿಯಾ ಮಾಡಿ ಅದನ್ನ ಯಾವ ಮೆಜರ್ಮೆಂಟ್ ಯಾವ ತರ ಕುಂಡಿಸ್ಕೋಬೇಕು ಅನ್ನೋದು ಅದನ್ನು ಅವ್ರಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಅದೇ ರೀತಿ ಆನ್ಲೈನ್ ಅಲ್ಲಿ ಪ್ರತಿಯೊಂದು ಕ್ಲಾಸಸ್ ಇವ್ರಿಗೆ ಯಾವ ತರ ಮಾಡ್ತೀನಿ ಅವ್ರಿಗೂ ಸೇಮ್ ಅದೇ ತರ ಮಾಡ್ತೀನಿ. ಅದರಲ್ಲಿ ಆಫ್ಲೈನ್ ಗೆ ಸ್ವಲ್ಪ ಫೀಸ್ ಕಮ್ಮಿ ಇರುತ್ತೆ, ಜಾಸ್ತಿ ಇರುತ್ತೆ. ಆನ್ಲೈನ್ ಗೆ ಫೀಸ್ ಸ್ವಲ್ಪ ಕಮ್ಮಿ ಇರುತ್ತೆ, ಯಾಕಂದ್ರೆ ಇಲ್ಲೇ ಬಂದು ನಮ್ ಟೈಮ್ ಎಲ್ಲ ಇದ್ ಮಾಡಿ ಸ್ಪೆಂಡ್ ಮಾಡಿ ನನಗೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡೋದ್ರಿಂದ ಪಕ್ಕದಲ್ಲೇ ನಿಂತ್ಕೊಂಡು ಅವ್ರಿಗೆ ಫೀಸ್ ಜಾಸ್ತಿ ಇರುತ್ತೆ. ಆನ್ಲೈನ್ ಸ್ವಲ್ಪ ಕಮ್ಮಿ ಇರುತ್ತೆ. ಅದನ್ನ ಎರಡೂ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಇದ್ ಮಾಡ್ಕೋಬಹುದು. ಓಕೆನಾ? ಅದೇ ರೀತಿ ಪಲ್ಲುಗೆ ಕುಚ್ ಕಟ್ಟೋದನ್ನು ಅದೊಂದು ಒಂದು ಟೈಮಿಂಗ್ಸ್ ಅಂತ ಕ್ಲಾಸಸ್ ಫಿಕ್ಸ್ ಮಾಡಿದೆ. ಅಂತ ಮಿಷಿನ್ ವರ್ಕ್ ಮಾಡ್ತೀವಲ್ಲ, ಥ್ರೆಡ್ ವರ್ಕ್ ಮಿಷಿನ್ ಅಲ್ಲೇ ನಾವೇ ಕುತ್ಕೊಂಡು ಮಾಡೋದು, ಅದನ್ನ ನಾನು ಟ್ರಯಲ್ ಹಾಕಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದನ್ನು ಸಹ ಹೇಳ್ಕೊಡ್ತಾ ಇದ್ದೀನಿ. ಅದೇ ರೀತಿ ಆರಿ ವರ್ಕ್ ಅಂತ ಹ್ಯಾಂಡ್ ವರ್ಕ್ ಈ ತರ ಇಲ್ಲಿ ಮಾಡಿದೀವಲ್ಲ, ಈ ತರದೆಲ್ಲ ಕೈಯಲ್ಲಿ ಹಾಕುವಂತ ಸುಜಿ ತಗೊಂಡು ಫ್ರೇಮ್ಗೆ ಹಾಕ್ಬಿಟ್ಟು ಅದನ್ನು ಒಂದೊಂದು ಕ್ಲಾಸಸ್ ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ನಾನೆಲ್ಲ ಆಫ್ಲೈನ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಏನೇ ನಿಮ್ಗೆ ಏನಾದ್ರು ಕೇಳಬೇಕು ಅಂತ ನಮ್ಮ ಚಾನಲ್ದು ನಂಬರ್ ಇದೆ, ಅದ್ರಲ್ಲಿ ನಂಬರ್ ಕಾಲ್ ಮಾಡಿ ನಿಮ್ ಫುಲ್ ಡೀಟೇಲ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ್ದಾದಕ್ಕೆ ಎಷ್ಟು ಫೀಸು ಅಂತ. ಪ್ರತಿಯೊಂದು ಕ್ಲಾಸಸ್ಗೂ ಒಂದೊಂದು ಟೈಮಿಂಗ್ ಅನ್ನೋದು ಇರುತ್ತೆ. ಆ ಟೈಮಿಂಗ್ ಪ್ರಕಾರ ನಾನು ನಿಮ್ಗೆ ಕ್ಲಾಸಸ್ನ ಹೇಳ್ಕೊಡ್ತೀನಿ. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಸಿಯಾಗಿ ಎಲ್ಲರೂ ಕಲಿಬೇಕು, ಹೊಸದಾಗಿ ಕಲಿಯೋರಿಗೆ ತುಂಬಾ ಈಸಿಯಾಗಿ ಅನುಕೂಲವಾಗಿರ್ಲಿ ಅಂತ ತುಂಬಾ ಈಸಿ ಮೆಥಡ್ ಅಲ್ಲಿ ಅಳತೆ ಬ್ಲೌಸ್ ನೋಡ್ಕೊಂಡು ಯಾವ ತರ ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಸ್ಲೀವ್ಸ್ ಕಟ್ ಮಾಡೋಣ, ಯಾಕಂತಂದ್ರೆ ಆರ್ಮಲ್ ಚೆಕ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಈ ತರ ಎರಡು ಭಾಗ ಇರೋದನ್ನ ಈ ಕಡೆ ಹಾಕೊಂಡಿದೀನಿ, ಮತ್ತೆ ಇದನ್ನ ಎರಡು ಫೋಲ್ಡ್ ಮಾಡ್ಕೊಂಡಿದೀನಿ. ಯಾಕಂದ್ರೆ ಈ ತರ ಓಪನ್ ಮಾಡಿ ಎರಡು ಸ್ಲೀವ್ಸ್ ಹಾಕ್ಬೇಕು, ಅದಕ್ಕೋಸ್ಕರ ಈ ತರ ಮಾಡ್ಕೊಂಡೆ. ಅದಾದ್ಮೇಲೆ ನಾವು ಕೆಳಗಡೆ ಮಾರ್ಜಿನ್ ನಾವು ಫೋಲ್ಡ್ ಮಾಡ್ತೀವಲ್ಲ ಸ್ಲೀವ್ಸ್ಗೆ, ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಒಂದು ಲೈನ್ ಅನ್ನೋದು ಹಾಕೋಬೇಕು. ನಾವೆಷ್ಟು ಮಾರ್ಜಿನ್ ಹಿಡಿತೀವೋ ಅಷ್ಟು ಮಾರ್ಜಿನ್, ಇದು ಮಾರ್ಜಿನ್ ಹಿಂಗ್ ಒಳಗಡೆ ಫೋಲ್ಡ್ ಮಾಡಕ್ಕೆ ಎರಡು ಲೈನ್ ಹಾಕೊಂಡಿದೀನಿ. ಅದಾದ್ಮೇಲೆ ನೋಡಿ, ಕಸ್ಟಮರ್ ಕೊಟ್ಟಿರೋಂತ ಇದು ನಾವೇ ಹೊಲ್ಕೊಟ್ಟಿರೋದಂತ ಬ್ಲೌಸು ನೋಡಿ, ಇಲ್ಲಿದೆ ಕುಮಾರಿ ಕ್ರಿಯೇಷನ್ಸ್ ಅಂತ ನೋಡಿ. ಡೀಪ್ ಕಮ್ಮಿ ಇದೆ ಇದು. ನಾವು ಯಾವತ್ತೂ ಮೊದಲನೇದು ಸ್ಲೀವ್ಸೇ ಕಟ್ ಮಾಡ್ತೀವಿ. ಏನಕ್ಕೆ ಅಂತಂದ್ರೆ ಹಾರ್ಮೋಲ್ ಚೆಕ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. 9 ಇಂಚ್ ಡೀಪ್ ಇದೆ, 13 ಇಂಚು ಬ್ಲೌಸ್ ಲೆಂತ್ ಅನ್ನೋದು ಇದೆ. ಅದಾದ್ಮೇಲೆ ಒಂದ್ ಕಡೆ ಸ್ಲೀವ್ಸ್ ನ ಓಪನ್ ಮಾಡಿ ನೋಡಿ, ಈ ತರ ಇಟ್ಕೊಂಡು ಸ್ಲೀವ್ಸ್ ಮೆಜರ್ಮೆಂಟ್ ಅನ್ನೋದು ಚೆಕ್ ಮಾಡ್ಕೊಂತೀವಿ. ಎಷ್ಟಿದೆ? 10 ಇಂಚ್ ಇದೆ ಸ್ಲೀವ್ಸು.
10 ಇಂಚ್ ಇದೆ. ಇಲ್ಲಿ ಮೇಲ್ಗಡೆ ಹೊಲಿಯೋದಕ್ಕೆ ಮಾರ್ಜಿನ್ ಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡ್ತೀವಿ 3 ಪಾಯಿಂಟ್ ಅನ್ನೋದು ಜಾಸ್ತಿ ಇಟ್ಕೊಂಡಿದ್ದೀನಿ, 3 ಪಾಯಿಂಟು. ಆಮೇಲೆ 3.5 ಇಂಚ್ ಇರೋದು ಹಾರ್ಮಲ್ ಡೌನ್ ಇಟ್ಕೊಂಡಿದ್ದೀನಿ. ಈ ಹಾರ್ಮಲ್ ಡೌನ್ ಅನ್ನೋದು ಬಂದ್ಬಿಟ್ಟು ನಮಗೆ 3/4 15-16 ಇಂಚ್ ಸ್ಲೀವ್ಸ್ ಇದ್ರೂ ಇದಿಷ್ಟೇ ಡೌನ್ ಬರುತ್ತೆ. 20 ಇಂಚ್ ಇದ್ರೂ ಇದು 3.5 ಇಂಚೇ ಡೌನ್ ಬರುತ್ತೆ. ಅದೇ ರೀತಿ ಇದು 5 ಇಂಚ್ ಸ್ಲೀವ್ಸ್ ಇದ್ರೂ 4 ಇಂಚ್ ಸ್ಲೀವ್ಸ್ ಇದ್ರೂ ಇದು ಇಷ್ಟೇ ಬರುತ್ತೆ. ಇದರಲ್ಲಿ ಏನು ಚೇಂಜಸ್ ಆಗಲ್ಲ. ಮತ್ತೆ ಅದೇ ರೀತಿ ಮುಂದಕ್ಕೆ ಹೋಗಿ 3 ಪಾಯಿಂಟ್ ಏನಾದ್ರು ಇಟ್ಕೊಂಡು ಈ ಥರ ಇದು ಮಾಡಿ ಮತ್ತೆ ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಅದು ಹಾಕ್ಕೊಂತೀವಿ. ಅದಾದ್ಮೇಲೆ ಇಲ್ಲಿ ಸ್ಲೀವ್ ಲೂಸ್ ಇಲ್ಲಿ ಎಡ್ಜಲ್ಲಿ ಬರುತ್ತಲ್ಲ ಅದನ್ನ ನೋಡಿ ಅಳತೆ ಬದಲು ಹೆಂಗೆ ಇಟ್ಕೊಂಡು ನೋಡಿ ಅಳತೆ ಬದಲು ಹೆಂಗೆ ಇಟ್ಕೊಂಡು ಇಲ್ಲಿಗೊಂದು ಮಾರ್ಕು, ಮಾರ್ಜಿನ್ ಎಂತೂ ಇಲ್ಲೇ ಇರುತ್ತಲ್ಲ ಇಲ್ಲಿಗೊಂದು ಮಾರ್ಕ್ ಇಟ್ಕೊಂಡು ಅದೇ ರೀತಿ ಹಿಂಗೆ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಕರೆಕ್ಟ್ ಆಗಿದೆ. ಮತ್ತೆ ಇಲ್ಲಿ ಹಿಂಗೆ ಇಟ್ಕೊಂಡು ನೋಡಿ ಇಲ್ಲಿಗೊಂದು ಲೈನ್ ಹಾಕೊಳ್ಳಿ, ಮತ್ತೆ ಮಾರ್ಜಿನ್ ಇಲ್ಲಿಗೊಂದು ಲೈನ್ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಈ ಮಾರ್ಜಿನ್ಗೆ ಲೈನು, ಈ ಮಾರ್ಜಿನ್ಗೆ ಒಂದು ಲೈನು. ಅವು ಹಂಗೇನಾದ್ರು ಡೌಟ್ ಬಂತು ಅಂದರೆ ನಾವು ಮಾಮೂಲಿಯಾಗಿ ಹಿಂಗೆ ಇಟ್ಕೊಂಡು ಚೆಕ್ ಮಾಡಬೇಕು. ಎಷ್ಟು 7.25 ಇದೆ ಅಂದರೆ ಮೋಸ್ಟ್ಲಿ ಸ್ಲೀವ್ ಆರ್ಮೋಲು 15 ಇಂಚ್ ಇರ್ಬೋದು, ಅದಕ್ಕೆ 7.25 ಬಂದಿದೆ. ಯಾಕಂದರೆ ನಾವು 1/4 ಇಂಚ್ ಶೇಪ್ಗೋಸ್ಕರ ಕಟ್ ಮಾಡ್ತೀವಲ್ಲ, ಕಮ್ಮಿ ಮಾಡಿ ತಗೊತೀವಿ. ನೋಡಿ ಕರೆಕ್ಟಾಗಿ 7.5 ಇದೆ. 7.5 ಇದೆ ಅಂತಂದರೆ ನಮಗೆ ಇಲ್ಲಿ 1/4 ಇಂಚ್ ಅನ್ನೋದು ಕಮ್ಮಿ ತಗೋಬೇಕು, ಇಲ್ಲ ಅಂತಂದರೆ ಅದು ಎಕ್ಸ್ಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಕರೆಕ್ಟಾಗಿ ಇದೆ 7.5 ಇಂಚು. ಮತ್ತು ಈ ಸ್ಲೀವ್ಸ್ ಶೇಪ್ ಅನ್ನೋದು ಯಾವ ಥರ ತಗೋಬೇಕು ಅನ್ನೋದು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಮತ್ತೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ 6.5 ಇದೆ ಅಂದರೆ 3/4ಗೊಂದು, ಇಲ್ಲಿ 3.5 ಇದೆ ಅಂತಂದರೆ ಅದರಲ್ಲಿ ಅರ್ಧ, ಹಿಂಗೆ ಇದರಲ್ಲಿ ಅರ್ಧ ಮತ್ತೆ ಇದರಲ್ಲಿ ಅರ್ಧ ಮಾಡಿಕೊಂಡು ನಾವು ಪ್ಲಸ್ ಇದೆಯಲ್ಲ ಅಲ್ಲಿಗೆ ಹಿಂಗೊಂದು ಲೈನ್ ಹಾಕ್ಕೊಂತೀವಿ, ಹಿಂಗೊಂದು ಲೈನ್ ಅನ್ನೋದು ಹಾಕ್ಕೊಂತೀವಿ. ಅದಾದ್ಮೇಲೆ ನೋಡಿ ಸ್ಕೇಲ್ನ ಸಹಾಯದಿಂದ ನೋಡಿ ಈ ಥರ ನೋಡಿ ಹಿಂಗೆ ಇಟ್ಕೊಂಡು ನೋಡಿ ಈ ಥರ ಶೇಪ್ ಇಟ್ಕೋಬೇಕು. ಅದಾದ್ಮೇಲೆ ಕೆಳಗಡೆಗೆ ನೋಡಿ ಇದನ್ನೇ ಹಿಂಗೆ ಉಲ್ಟಾ ಮಾಡ್ಕೋಬೇಕು, ಏನು ಮಾಡಂಗಿಲ್ಲ, ಸುಮ್ಮನೆ ಹಂಗೆ ಉಲ್ಟಾ ಮಾಡಿ ನೋಡಿ ಇದನ್ನ ಜಾಯಿನ್ ಮಾಡೋ ಥರ ಹಿಂಗೆ ನೋಡಿಕೊಂಡು ಹಿಂಗೆ ಮಾಡ್ಕೊಂಡ್ವಿ. ಇದು ಫ್ರಂಟ್ ಶೇಪ್ ಆಯಿತು. ಮತ್ತು ಇದರಲ್ಲಿ ಅರ್ಧ ಇಂಚ್ ಅಷ್ಟೇ, ಯಾಕಂದ್ರೆ ನಮ್ಗೆ ಶೇಪ್ ಬರೋದು ಅರ್ಧ ಇಂಚು, ಅದಕ್ಕಿಂತ ಜಾಸ್ತಿ ಬಂದರೆ ನಮಗೆ ಶೇಪ್ಗಳು ನೀಟಾಗಿ ಬರಲ್ಲ. ಮತ್ತು ಹಿಂಗೆ ಮತ್ತು ಸೇಮ್ ಹಿಂಗೆ ಇದನ್ನು ಉಲ್ಟಾ ಮಾಡಿ ಹಿಂಗೆ ಮಾಡ್ಕೊತೀವಿ. ನೋಡಿ ಸ್ಲೀವ್ಸ್ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಕೂತ್ಕೊಂತು. ಅದಾದಮೇಲೆ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ, ಸೆಂಟ್ರ್ ಅಂತ ಗೊತ್ತಾಗಲಿ ಅಂತ ಮೇಲ್ಗಡೆ. ಅದಾದ್ಮೇಲೆ ಈ ಮಾರ್ಜಿನ್ ಕಟ್ ಮಾಡ್ಕೊಂಡ್ಬಿಡಿ. ಪ್ರತಿಯೊಂದು ಒಂದೊಂದೊಂದಕ್ಕೂ ಸಂಬಂಧ ಇರುತ್ತೆ, ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ಫಸ್ಟ್ ಸ್ಲೀವ್ಸ್ ಇಂದ ಹಿಡಿದು ಕಟ್ ಮಾಡ್ಕೊಂಡ್ರೆ ಫುಲ್ ಬ್ಯಾಕ್ ವರೆಗೂ ಒಂದಕ್ಕೊಂದು ಲಿಂಕ್ ತರ ಹೋಗಿ ಅದು ನೀಟಾಗಿ ಬಾಡಿಯಲ್ಲಿ ಬ್ಯಾಕ್ ಕಟ್ ಮಾಡ್ಬೇಕಾದ್ರೆ ಆರ್ಮಲ್ ಶೇಪ್ ಗೊತ್ತಾಗಲ್ಲ. ಅದರಿಂದ ಏನ್ ಮಾಡ್ತೀವಿ ಅಂದ್ರೆ ನಾವು ಇದನ್ನ ಫಸ್ಟ್ ಸ್ಲೀವ್ಸ್ ನ ಕಟ್ ಮಾಡ್ಕೊಂಡ್ರೆ ನಮ್ಗೆ ತುಂಬಾ ಈಸಿ ಆಗುತ್ತೆ. ಅದನ್ನ ಆರ್ಮಲ್ ಶೇಪ್ ಮಾಡ್ಕೊಂಡು ಎಷ್ಟು ಡೌನ್ ಮಾಡಬೇಕು, ಎಷ್ಟು ರಿಂಗ್ ಇದು ಮಾಡಬೇಕು ಅನ್ನೋದಕ್ಕೆ ನಮಗೆ ನೀಟಾಗಿ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಫಸ್ಟು ಸ್ಲೀವ್ಸ್ ಅನ್ನೋದು ಕಟ್ ಮಾಡ್ಕೊತೀನಿ. ಹೊಸದಾಗಿ ಕಲಿಯೋರ್ಗಂತೂ ತುಂಬಾ ಈಸಿ ಮೆಥಡ್ ಇದು. ನೋಡಿ ಎಷ್ಟು ನೀಟಾಗಿ ಬಂತು ಶೇಪು, ಆಯ್ತಾ. ಅದಾದ್ಮೇಲೆ ಹಿಂಗೆ ಓಪನ್ ಮಾಡಿ ನೋಡ್ಕೊಳ್ಳಿ. ನೋಡಿ ನೀಟಾಗಿ ರೌಂಡ್ ಆಗಿ ಶೇಪ್ ಆಗಿ ಬಂದಿದೆ. ಇಲ್ಲೆಲ್ಲೂ ಅಲ್ಲ ದಿನ ಬರ್ದಿರಾ ಅವಾಗೇನಾಗುತ್ತೆ ಅಂತ ಹಾಕೊಳ್ಳೋಕು ನೀಟಾಗಿ ರಿಂಕಲ್ಸ್ ಬರ್ದಿರಾ ಸ್ಲೀವ್ಸ್ ನ ಕಟ್ ಮಾಡ್ಕೊಂಡ್ವಿ. ಓಕೆನಾ. ನೆಕ್ಸ್ಟ್ ಈ ತರ ಸ್ಕೇಲ್ ತಗೊಂಡ್ರೆ ನಿಮ್ಗೆ ತುಂಬಾ ಕಲಿಯೋರಿಗೆ ಈಸಿ ಆಗುತ್ತೆ. ಆರ್ಮಲ್ ಶೇಪ್ ಹತ್ರನೂ ಅಷ್ಟೇ. ನಾನು ಅದು ಯಾವ ತರ ತಗೋಬೇಕು ಅಂತ ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ. ಮತ್ತೆ ಇದಷ್ಟೇ ನೋಡಿ ಹಿಂಗೆ ಡಬಲ್ ಫೋಲ್ಡ್ ಇರುತ್ತಾ ಅದು ಬ್ಯಾಕ್ ಕಡೆ ಹಾಕೋಬೇಕು, ಯಾಕಂದ್ರೆ ಅದು ಫ್ರಂಟ್ ಹುಕ್ಸ್ ಅಲ್ಲ. ನೋಡಿ ಈ ತರ ಜಾಯಿಂಟ್ ಇಲ್ದೆ ಇರೋ ಕಡೆ ಈ ಕಡೆ, ಮತ್ತೆ ಇದು ಓಪನ್ ಇರೋದು ಆ ಕಡೆ ಇಟ್ಕೊಳ್ಳೋ ತರ ಈ ತರ ಫೋಲ್ಡ್ ಮಾಡ್ಕೊಳ್ಳಿ ಲೈನಿಂಗ್ ನ. ಮತ್ತೆ ಸ್ಟೀಮ್ ಅನ್ನ ಯೂಸ್ ಮಾಡ್ಕೊಂಡು ಈ ಹೇರ್ ಅನ್ನೋದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತಂದ್ರೆ ಬಟ್ಟೆಯಲ್ಲಿ ಏನಾದ್ರು ಸಣ್ಣ ಪುಟ್ಟ ರಿಂಕಲ್ಸ್ ಸಿಂಕ್ ಆಗೋ ಮೂವ್ಮೆಂಟ್ ಇದ್ರು ಇದು ಹೇರ್ ಬಿಟ್ಟು ಹಿಂಗೆ ಎತ್ಕೊಂತದಲ್ಲ ಅವಾಗ ನೋಡಿ ನೀಟಾಗಿ ಸಿಂಕ್ ಆಗ್ಬಿಡುತ್ತೆ. ಮತ್ತೆ ಹೊಲ್ದಾದ್ಮೇಲೆ ನಿಮ್ಗೆ ಒಂದ್ಸರಿ ವಾಶ್ ಆಯ್ತು 2 ಸಲ ವಾಶ್ ಆಯ್ತು ಅಂದ್ರೆ ನಿಮ್ಗೆ ರಿಂಕಲ್ ಲೈನಿಂಗ್ ಅನ್ನೋದು ಸಿಂಕ್ ಅನ್ನೋದು ಆಗಲ್ಲ. ಅದಕ್ಕೋಸ್ಕರ ಸ್ಟೀಮ್ ಐರನ್ ಯೂಸ್ ಮಾಡಿದ್ರೆ
ಶಿಂಕ್ ಆಗಲ್ಲ. ಸ್ವಲ್ಪ ಗಮ್ಮು ಅದು ಕೆಮಿಕಲ್ ಹಾಕಿರ್ತಾರಲ್ಲ ಅವೆಲ್ಲ ನಿಮ್ಗೆ ಇದರಲ್ಲಿ ಹೋಗ್ಬಿಡುತ್ತೆ. ಅದಾದ್ಮೇಲೆ ಅವಾಗೇನು ತಗೊಂಡ್ವಲ್ಲ, ಎಷ್ಟು ಬ್ಲೌಸ್ ಉದ್ದ ಬಂದ್ಬಿಟ್ಟು 13.5, ಬ್ಯಾಕ್ ಡೀಪು 9, ಹಾರ್ಮೋಲ್ ಡೌನ್ 5.5. ಯಾಕಂತ 5.5 ಏನಕ್ಕೆ ತಗೊಂತಾ ಇದೀನಿ ಅಂತಂದ್ರೆ 15 ಇಂಚು ಹಾರ್ಮೋಲ್ ಇರೋದ್ರಿಂದ 5.5 ತಗೊಂತಾ ಇದೀನಿ. ಬಟ್ ಆಮೇಲೆ ಹಿಂಗ್ ನಾವು ಮಾರ್ಕ್ ಮಾಡಿ ಚೆಕ್ ಮಾಡ್ಕೊಂತೀವಿ. ಸ್ವಲ್ಪ ಡೌನ್ ಬಂತು ಅಂದ್ರೆ ಸ್ವಲ್ಪ ಡೌನ್ ಮಾಡ್ಕೊಳ್ಳೋಣ, ಮೇಲ್ ಬಂತು ಅಂದ್ರೆ ಮೇಲ್ ಮಾಡ್ಕೊಳ್ಳೋಣ. ನಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಹಾಕೊಂಡಿದೀನಿ, ನೋಡೋಣ ಬರುತ್ತೇನೋ. ಯಾಕಂದ್ರೆ ಕಟ್ ಮಾಡೋಕ್ಕೂ ಮುಂಚೆ ನಾವು ಒಂದ್ಸರಿ ಪ್ರತಿಯೊಂದು ಮೆಜರ್ಮೆಂಟ್ ಚೆಕ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನಾವೆಲ್ಲೇ ಸ್ವಲ್ಪ ಮಾರ್ಕಿಂಗ್ ಹೆಚ್ಚು ಕಮ್ಮಿ ಇದ್ರೂ ಅದನ್ನ ಸರಿಪಡಿಸ್ಕೊಂಡು ಕಟ್ ಮಾಡ್ಕೋಬಹುದು. ಅದೇ ಕಟ್ ಮಾಡಾದ್ಮೇಲೆ ಲೈನಿಂಗ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಯಾವಾಗ್ಲೂ ಅಷ್ಟೇ ಕಟ್ ಮಾಡಕ್ ಮುಂಚೆ ಚೆಕ್ ಮಾಡ್ಕೋಬೇಕು. ನೋಡಿ ನಾವೇನ್ ಮಾಡಿದೀನಿ, ಈ ಕೆಳಗಡೆ ಫೋಲ್ಡಿಂಗ್ಗೆ 1/2 ಇಂಚು, ಇಲ್ಲಿ ಮೇಲ್ಗಡೆ ಫೋಲ್ಡಿಂಗ್ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡ್ಕೊಂಡಿದೀನಿ. ಇದು ಹಾರ್ಮೋಲ್ ಡೌನ್ ಒಂದ್ ಲೈನ್ ಹಾಕೊಂಡಿದೀನಿ, ಇದು ಬ್ಯಾಕ್ ಡಿಪ್ಗೆ ಒಂದ್ ಲೈನ್ ಹಾಕೊಂಡಿದೀನಿ. ನೋಡಿ ಎಷ್ಟು ಕ್ಲಾರಿಟಿಯಾಗಿ ನೀಟಾಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕು ಅನ್ನೋ ಉದ್ದೇಶದಿಂದ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. ಇಲ್ಲಿ ಫೋಲ್ಡಿಂಗ್ ಇದು, ಇಲ್ಲಿ ಫೋಲ್ಡಿಂಗ್ ಇದು ಹಾರ್ಮೋಲ್ ಡೌನ್, ಹಿಂದೆ ಡಿಪ್ ಅಷ್ಟೇ. ನೆಕ್ಸ್ಟ್ ಕೆಲಸ ಏನ್ ಮಾಡ್ಬೇಕು, ವೇಸ್ಟ್ ಮೆಜರ್ಮೆಂಟ್ ಚೆಕ್ ಮಾಡ್ಕೋಬೇಕು. ಅದು ಯಾವ ತರ ಅಂತಂದ್ರೆ ನೋಡಿ, ಇಲ್ಲಿ ಉಕ್ಸ್ ಪಟ್ಟಿ ಇರುತ್ತಲ್ಲ, ಇಲ್ಲಿ ಕರೆಕ್ಟ್ ಆಗಿ ಈಕ್ವಲ್ ಆಗಿ ಇಟ್ಕೊಳ್ಳಿ. ಮತ್ತೆ ಹಿಂಗೇ ಬನ್ನಿ, ಇಲ್ಲಿ ಅಂಟ ಪಟ್ಟಿ ಹತ್ರ ನೋಡಿ, ಎಲ್ಲಿ ಉಕ್ಸ್ ಹಾಕಿರ್ತೀವಲ್ಲ ಅಲ್ಲಿವರೆಗೂ ಮಾತ್ರ ತಗೋಬೇಕು. ಎಷ್ಟು 29 ಇದೆ. 29 ಒಂದ್ರಲ್ಲಿ 4 ಭಾಗ ಮಾಡಿದ್ರೆ 7 ಕಾಲ್ ಅನ್ನೋದು ಬರುತ್ತೆ. 7 ಕಾಲ್ಗೆ ಒಂದು ಮಾರ್ಕು. ಆಮೇಲೆ ಇಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೆ ಈ ಮಾರ್ಜಿನ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಚೆಸ್ಟ್ ಮೆಜರ್ಮೆಂಟ್, ಇದು ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗುವಂತದ್ದು. ಇದ್ರಲ್ಲಿ ಏನಿಲ್ಲ, ಇದರಲ್ಲಿ ಫ್ರಂಟ್ ಚೆಕ್ ಮಾಡಬೇಕು, ಬ್ಯಾಕು ಚೆಕ್ ಮಾಡಬೇಕು. ಅವಾಗ ನಿಮ್ಗೆ ಈಕ್ವಲೇಷನ್ ಅನ್ನೋದು ಗೊತ್ತಾಗುತ್ತೆ. ನೋಡಿ ಎಷ್ಟು ಬರ್ತಿದೆ, 17.5 ಬರ್ತಾ ಇದೆ. ಇವಾಗ ಬ್ಯಾಕ್ ಅಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಯಾಕಂತಂದ್ರೆ ಒಬ್ಬೊಬ್ರು ಕಟಿಂಗ್ ಅಲ್ಲಿ ಏನಾಗುತ್ತೆ, ಬ್ಯಾಕ್ ಜಾಸ್ತಿ ಬಂದು ಫ್ರಂಟ್ ಕಮ್ಮಿ ಬರುತ್ತೆ. ನಮ್ದ್ರಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಈಕ್ವಲ್ ಆಗಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಫ್ರಂಟ್ ಬ್ಯಾಕು ಎರಡು ಈಕ್ವಲ್ ಆಗಿ ಕಟ್ ಮಾಡಿರ್ತೀನಿ. ಎಲ್ಲೂ ರಿಂಕಲ್ಸ್ ಬಂದ್ರೆ ಇಲ್ಲಿ ನೋಡಿ, ಒಬ್ಬೊಬ್ರಿಗೆ ಇಲ್ಲೆಲ್ಲ ಲೈನ್ಸ್ ಗೆರೆ 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 ಎಲ್ಲ ಬಂದಿರ್ತದೆ. ಹಿಂಗ ಆರ್ಮಲ್ ಹತ್ರ ಶಿಂಕ್ ಆಗ್ಬಿಟ್ಟು ನೋಡಿ, ನಮ್ದ್ರಲ್ಲಿ ಎಲ್ಲೂ ರಿಂಕಲ್ಸ್ ಅನ್ನೋದೇ ಬಂದಿರಲ್ಲ. ಕಸ್ಟಮರ್ ಹಾಕೊಂಡು ನೋಡಿ ಮತ್ತೆ 2 ಬ್ಲೌಸ್ ಹೊಲಿಯಕ್ಕೆ ಕೊಟ್ಟಿದ್ದಾರೆ. 2 ಬ್ಲೌಸ್ ಅನ್ನೋದು ನೋಡಿ ಈ ತರ ಬರ್ಕೊಂಡು, 2 ಬ್ಲೌಸ್ ಇದ್ರೆ ನೋಡಿ, ಗ್ರೀನ್ ಅಂತ ಗ್ರೀನು, ಬ್ಲೂ ಅಂತ ಬ್ಲೂ ತರ 2 ಬ್ಲೌಸ್ ಇದ್ರೆ ಈ ತರ ಬರ್ಕೊಂತೀನಿ. ಮೆಜರ್ಮೆಂಟ್ ಬಿಲ್ಲುಗಳೆಲ್ಲ ಈ ತರ ಪ್ರತಿಯೊಂದನ್ನು ನೀಟಾಗಿ ಯಾವ ಬ್ಲೌಸ್ಗೆ ಏನ್ ಡಿಸೈನ್ ಬೇಕು, ಏನ್ ನೆಕ್ ಶೇಪ್ ಬೇಕು ಅನ್ನೋದು ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಕೊಂತ ನೋಡಿ. ಇಲ್ಲೂ ಅಷ್ಟೇ ಕರೆಕ್ಟ್ ಆಗಿ 17.5 ನಮ್ಗೆ ಬರ್ತಾ ಇದೆ. ಮತ್ತೆ ಹಂಗೆ ಶೋಲ್ಡರ್ ಚೆಕ್ ಮಾಡ್ಕೊಳ್ಳೋಣ. ತುಂಬಾ ಜನಕ್ಕೆ ಇದೇ ಕನ್ಫ್ಯೂಷನ್ ಅಂತ ತುಂಬಾ ಜನ ಹೇಳ್ತಾರೆ. ಶೋಲ್ಡರ್ ಯಾವ ತರ ತಗೊಂತೀರಿ ಸರ್, ಯಾವ ತರ ತಗೊಂತೀರಿ ಅಂತ ಕೇಳ್ತಾ ಇರ್ತಾರೆ. ನಾನ್ ತಗೊಳ್ಳೋದು ಬಂದ್ಬಿಟ್ಟು ಇವಾಗ 17.5 18 ಬಂದಾಗ ಬ್ಯಾಕ್ ಡೀಪ್ 9 ಇದ್ರೆ ನನ್ನ ಪ್ರಕಾರ 11.5 12 ಇಂಚ್ ಒಳಗಡೆನೆ ಇದು ಸಿಗುತ್ತೆ. ನೋಡಿ ಈ ತರ ಇಟ್ಕೊಬೇಕು ಕರೆಕ್ಟ್ ಆಗಿ. ನೋಡಿ ಇಲ್ಲೂ ಜಾಸ್ತಿ ಸೈಡ್ಗೆ ಹೋಗ್ಬಾರ್ದು, ಇಲ್ಲೂ ಸೈಡ್ಗೆ ಹಿಂಗೆ ಹೋಗ್ಬಾರ್ದು, ಜಾಸ್ತಿ ಒಳಗಡೆ ತೆಗೋಬಾರ್ದು. ಅವ್ರು ಹಾಕೊಂಡ್ರೆ ಬ್ಲೌಸ್ ಯಾವ ತರ ಇರುತ್ತೋ ಆ ತರ ನೀಟಾಗಿ ಹಿಂಗೆ ಇಟ್ಕೋಬೇಕು. ಅದಾದ್ಮೇಲೆ ನೋಡಿ ಹಿಂಗೆ ಇಟ್ಕೋಬೇಕು. ನೋಡಿ 11.5 ನೋಡಿ 11.75 ಬರ್ತಾ ಇದೆ. ಈ ಕಡೆ ಸ್ವಲ್ಪ ಎಳ್ಕೊಂಡ್ರೆ 11.75 12 ಬರುತ್ತೆ. ನಾವು ನನ್ನ ಈ ಸೈಜ್ ನನ್ಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟು ನಾನು ಇಟ್ಕೊಂತೀನಿ. ಇದು ವೇಸ್ಟ್ 29 ಬಂದಿದೆ. ಇದು 17.5 ಅಂದ್ರೆ 33 ಮೆಜರ್ಮೆಂಟ್. ಇದು ನೋಡಿ ಎಷ್ಟಾಯ್ತು. ಡೀಪ್ 9. ಮತ್ತೆ ಇಲ್ಲಿ ಎಷ್ಟು ಇಡೋದು ಅಂತ ಕನ್ಫ್ಯೂಷನ್ ಇದ್ರೆ ನೋಡಿ, ಅಂದಾಜಾಗಿ ನಾವು ಈ ತರ ಇಟ್ಕೊಬೇಕು. 11.5 11.75 ಇಟ್ಕೊಳ್ಳೋಣ. ಎಷ್ಟು 11.75 ಇಟ್ಕೊಳ್ಳೋಣ. ಅದಾದ್ಮೇಲೆ ಇಷ್ಟು ಶೋಲ್ಡರ್ ಎಷ್ಟು ಬೇಕು, ಬ್ರಾಡ್ ಎಷ್ಟು ತಗೋಬೇಕು ಅಂತ ಡೌಟ್ ಇತ್ತು. ಇದು ಬ್ರಾಡ್ ಬಗ್ಗೆ ಪ್ರಶ್ನೆ ಅಲ್ಲ. ಇದು ಬಂದ್ಬಿಟ್ಟು ಏನ್ ಮಾಡ್ತೀವಿ, ಕಸ್ಟಮರ್ಗೆ ಒನ್ ಸೈಡ್ ಶೋಲ್ಡರ್ ಇರುತ್ತಲ್ಲ ನೋಡಿ, ಈ ತರ ಒನ್ ಸೈಡ್ ಶೋಲ್ಡರ್ ಅವ್ರದ್ದು ಶೋಲ್ಡರ್ ಇರುತ್ತಲ್ಲ, ಈ ಶೋಲ್ಡರ್ ಅವ್ರು ಕರೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ ನೋಡಿ, ಅದನ್ನೇ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಈ ತರ ನೋಡಿ, ಮಾರ್ಜಿನ್ ಸಮೇತ ಹಿಂಗೆ ಇಟ್ಕೊಂಡು ರೆಡಿ ಇಲ್ಲಿಗೆ ಬರಬೇಕು. ಇದು ಹೊಲಿಯಕ್ಕೆ ನೋಡಿ, ಇದು ರೆಡಿ, ಇದು ಮಾರ್ಜಿನ್ಗೆ ಇಲ್ಲಿ ಹೊಲಿತೀವಲ್ಲ ಅದಕ್ಕೆ. ಇದರಲ್ಲಿ ಬಿಟ್ಟಿರ್ತೀವಿ ಆಲ್ರೆಡಿ, ಇಲ್ಲಿ ಬಿಟ್ಟಿರಲ್ಲ ಅದಕ್ಕೋಸ್ಕರ. ಮತ್ತೆ ಇಲ್ಲಿ ಬ್ರಾಡ್ ಎಷ್ಟು ಬೇಕು ಅಂತಂದ್ರೆ ನಾವು 6.5 ತಗೋಬೇಕು. ಅಂದ್ರೆ 6.5 1/2 ಇಂಚು ಮಾರ್ಜಿನ್ಗೆ ಹೋಗುತ್ತೆ. ನಾವೆಷ್ಟು ತಗೋಬೇಕು, ಇಲ್ಲಿ 3 ಇಂಚ್ ತಗೋಬೇಕು. ಎಷ್ಟು, ಇದು 3 ಇಂಚ್ ತಗೋಬೇಕು. ಇದು ಬ್ರಾಡು. ಕಟಿಂಗ್ ಆದ್ಮೇಲೆ ಹೊಲ್ದಾದ್ಮೇಲೆ ಸ್ವಲ್ಪ ಜಾಸ್ತಿ ಬರುತ್ತೆ. ಟೋಟಲ್ 6.5 ಇಂಚಸ್ ಅನ್ನೋದು ನಮ್ಗೆ ಬರುತ್ತೆ. ಮತ್ತೆ ಇಲ್ಲೆಷ್ಟು ತಗೊಂಡಿದೀನಿ ಅಂತ ನೋಡ್ಕೋಬಹುದು. ಇಲ್ಲೂ 3 ಇದೆ.
ಮೂರು ಇದ್ರೆ ನಾವು ಮಾಡಿರೋದಕ್ಕೆಲ್ಲ ಮೂರೇ ಇರುತ್ತೆ. ಆದ್ರೂ ನೋಡು ಟೈಯಿಂಗು ಹಾಕಿಲ್ಲ, ಪರ್ಫೆಕ್ಟ್ ಫಿಟ್ಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಕಸ್ಟಮರ್ ನಮ್ಮ ಮತ್ತಿಗೆ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳೋದೇನು ಬೇಡ. ಮತ್ತೆ ಇಲ್ಲಿಗೊಂದು ಲೈನು. ಮತ್ತೆ ಇದು ತುಂಬಾ ಜನಕ್ಕೆ ಡೌಟ್ ಇದೆ, ಇದು ಹೆಂಗ್ ಹಾಕೊಂತೀರಿ ಅಂತ ಏನ್ ಮಾಡ್ತಾರೆ ನೋಡಿ. ನಾನು ಇದು ಸುಮ್ಮನೆ ಹಾಕಿದ್ದೀನಿ, ಇದು ಅಳಿಸ್ಬಿಡ್ತೀನಿ. ಇದನ್ನ ಯಾವ ತರ ಲೆಕ್ಕಾಚಾರ ಮಾಡ್ತೀನಿ ಅಂತಂದ್ರೆ ನೋಡಿ, ಇಲ್ಲಿ ಎಷ್ಟು ಇಟ್ಟಿದ್ದೀನಿ, 5 ಮುಕ್ಕಾಲು ಇಟ್ಟಿದ್ದೀನಿ, ಇಲ್ಲಿ 6 ಇಟ್ಕೊಂತೀನಿ, 6ಗೊಂದು ಮಾರ್ಕ್ ಮಾಡ್ಕೊಂತೀನಿ. ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡೆ. ಮತ್ತೆ ಇಲ್ಲಿ ಬ್ಯಾಕ್ ಡಾಟು ಇಲ್ಲಿ ಮೆಜರ್ಮೆಂಟ್ ಇದೆ, ಅದಕ್ಕೋಸ್ಕರ ಇವಾಗೆ ಬೇಡ. ನೋಡಿ ಇಲ್ಲೊಂದು ಲೈನ್ ಮಾರ್ಕ್ ಹಾಕೊಂತೀನಿ. ಮತ್ತೆ ಇಲ್ಲಿ ಸೈಡ್ ಅಲ್ಲಿ ನಮ್ಗೆ ಬಟ್ಟೆ ಎಕ್ಸ್ಟ್ರಾ ಬೇಕಲ್ಲ, ಆ ಬಟ್ಟೆಗೆ ನಮ್ಗೆ ಯಾರಿಗೆ ಎಷ್ಟು ಬೇಕು ಅಂದ್ರೆ ಅಷ್ಟು ಬಿಟ್ಕೊಳ್ಳಿ. ನಾನು ಸ್ಟ್ಯಾಂಡರ್ಡ್ ಆಗಿ 1.5 ಇಂಚ್ ಅನ್ನೋದು ಬಿಟ್ಕೊಂತೀನಿ. ಮತ್ತೆ ಇದನ್ನ ಚೆಕ್ ಮಾಡ್ಕೊಳ್ಳೋದು ಹೆಂಗೆ ಅಂತ ತುಂಬಾ ಜನಕ್ಕೆ ಡೌಟ್ ಇದೆ. ನೋಡಿ ಇವಾಗ ಅಳತೆ ಬ್ಲೌಸ್ ಇಟ್ಕೊಂಡು ಪ್ರತಿಯೊಂದು ವೇಸ್ಟ್ ಇಂದ ಹಿಡಿದು ನೀಟಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇದನ್ನ ಹೆಂಗ್ ಚೆಕ್ ಮಾಡ್ಕೊಳ್ಳೋದು ಅಂತಂದ್ರೆ ನೋಡಿ, ನಮ್ಗೆ ಸ್ಕೇಲ್ ಇದೆಯಲ್ಲ, ಇದನ್ನ ಹಿಂಗ್ ಮಾಡಿ, ಜಸ್ಟ್ ಹಿಂಗ್ ಮಾಡಿ ನೋಡಿ, ಏನು ಮಾಡಬೇಡಿ ನೋಡಿ, ಈ ತರ ನೋಡಿ, ಈ ಲೈನ್ ಇಲ್ಲಿ ಟಚ್ ಆಗ್ಬೇಕು, ಈ ಲೈನ್ ಇಲ್ಲಿ ಟಚ್ ಆಗ್ಬೇಕು. ಟಚ್ ಆಗಿದ ತಕ್ಷಣ ಹಿಂಗ್ ಇಟ್ಕೊಂಡು ನೋಡಿ ಅದ್ರ ಪಕ್ಕದಲ್ಲೇ ಹಿಂಗೆ ಲೈನ್ ಅನ್ನೋದು ಹಾಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಶೇಪ್ ಅನ್ನೋದು ಬಂತು. ಇವಾಗ ನಿಮ್ಗೆ ಇನ್ನೂ ಡೌಟ್ ಬಂತು ಅಂದ್ರೆ, ನಾವು ಕಟ್ ಮಾಡಿರೋಂಥ ಸ್ಲೀವ್ಸು ನಾವು ರೆಡಿ ಆದ್ಮೇಲೆ ಅಂತೂ ಇದ್ರ ಮೇಲೆ ತಾನೇ ನಾವು ಅಟ್ಯಾಚ್ ಮಾಡ್ತೀವಿ. ನೋಡಿ ಅದನ್ನ ಕರೆಕ್ಟ್ ಆಗಿ ಹಿಂಗೆ ಇಟ್ಕೊಂಡು ನೋಡಿ ಈ ತರ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಡೌನ್ ಬಂತಿದೆ ಅಂತಂದ್ರೆ ನಾವೇನ್ ಮಾಡ್ಬೇಕು, ಒಂದ್ ಸ್ವಲ್ಪ ಹಿಂಗ್ ಇದನ್ನ ಇದು ಮಾಡ್ಕೊಂಡು ಸ್ವಲ್ಪ ಇದನ್ನ ಇದು ಮಾಡ್ಕೊಂಡು ನೋಡಿ, ಅದಕ್ಕೆ ಹೇಳೋದು. ಇವಾಗ ನಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರು ನನಗೆ ಸ್ವಲ್ಪ ಡೌನ್ ಬಂತಿದ್ದು, ಅವಾಗ ಏನ್ ಮಾಡ್ಬೇಕು, ಸ್ವಲ್ಪ ಅಪ್ ಮಾಡ್ಕೋಬೇಕು. ಕಟ್ ಮಾಡಾದ್ಮೇಲೆ ಏನು ಮಾಡೋಕ್ಕಾಗಲ್ಲ, ಲೈನಿಂಗ್ ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ನಂದು ಡೌನ್ ಆಗಿದೆ ಅನ್ಸುತ್ತೆ, ಒಂದ್ ಸ್ವಲ್ಪ 1/4 ಇಂಚ್ ಮೇಲ್ ಮಾಡ್ಕೊಂಡೆ. ಮತ್ತೆ ಇನ್ನೊಂದ್ಸಲಿ ಚೆಕ್ ಮಾಡ್ಕೊಳ್ಳೋಣ. ಒಂದ್ಸಲಿ ಇಲ್ಲಿಂದ 2 ಸಲ ಚೆಕ್ ಮಾಡ್ಕೊಂಡು ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ನೋಡಿ ಇವಾಗ 1/4 ಇಂಚ್ ಮಾಡಿದಕ್ಕೆ ಕರೆಕ್ಟ್ ಆಗಿ ಬರ್ತಾ ಇದೆ. ಅಂದ್ರೆ ನೋಡಿ ನಿಮ್ಗೆ ಇಲ್ಲಿ 2 ಪಾಯಿಂಟ್, ಅದೇ ಹೊಲ್ದಾದ್ಮೇಲೆ ಏನಾಗುತ್ತೆ, ಶೋಲ್ಡರ್ ಡ್ರೂಪ್ ಆಗುತ್ತೆ. ಇದು ಕೆಳಗಡೆ ಹಿಂಗ್ ಎಳ್ಕೊಂತದೆ, ಅವಾಗ ಇದೇನಾಗುತ್ತೆ, ಮೇಲೆ ಹೋಗಿ ಬಿದ್ದು ಹೋಗುತ್ತೆ. ಅದೇ ಇದು ಮೇಲ್ ಬಂತು ಅಂದ್ರೆ ಇದನ್ನ ಹಿಂಗೆ ಇದು ಕರೆಕ್ಟ್ ಆಗಿ ಹಿಂಗ್ ಕಿತ್ಕೊಂಡಿದೆ ಅಂದ್ರೆ ಇಲ್ಲಿ ಬೀಳಕ್ಕೆ ಜಾಗ ಇರಲ್ಲ. ಅದಕ್ಕೋಸ್ಕರ ಶೋಲ್ಡರ್ ಡ್ರೂಪ್ ಅನ್ನೋದು ಆಗಲ್ಲ. ಅದೇ ನಾವ್ ಹಿಂಗಿದ್ರೆ ಇದು ಕೆಳಗಡೆ ಹಿಂಗ್ ಎಳ್ಕೊಂತದೆ, ಇದು ಹೋಗಿ ಈ ಕಡೆ ಬೀಳುತ್ತೆ. ಅದೇ ಇದು ಮೇಲಕ್ಕೆ ಹೋಯ್ತು ಅಂದ್ರೆ ಇದನ್ನ ಹಿಂಗೆ ಇಳ್ಕೊಂತದೆ. ಆತರ ಸರ್ಕಲ್ ತರ ಇದು ವರ್ಕ್ ಮಾಡುತ್ತೆ. 2 ಪಾಯಿಂಟ್ ಆಗಿರೋದು, ಆದ್ರೆ ವರ್ಕ್ ಅನ್ನೋದು ಎಷ್ಟು ಮಾಡ್ತದೆ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಏನ್ ಹೇಳೋದು ನಾನು, ಪ್ರತಿಯೊಂದನ್ನು ಮಾರ್ಕ್ ಆದ್ಮೇಲೆ ಕಟ್ ಮಾಡಕ್ ಮುಂಚೆ ಒಂದ್ಸಲಿ ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಇಷ್ಟೆಲ್ಲ ಆದ್ಮೇಲೆ ನೋಡಿ ಮತ್ತೆ ಇನ್ನೊಂದ್ಸರಿ ನಾನು ಚೆಕ್ ಮಾಡ್ಕೊಂತೀನಿ. ನೋಡಿ ಲೆಂತ್ ಕರೆಕ್ಟ್ ಆಗಿದೆ, ಡೀಪ್ ಕರೆಕ್ಟ್ ಆಗಿದೆ, ವೇಸ್ಟ್ ಮೆಜರ್ಮೆಂಟ್ 29 ಕರೆಕ್ಟ್ ಆಗಿದೆ, ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟ್ ಆಗಿದೆ 17. ಮತ್ತೆ ಇಲ್ಲಿ 3 ಇಟ್ಕೊಂಡಿದ್ದೀನಿ, ಇಲ್ಲಿ 3 ಇಟ್ಕೊಂಡು ಶೋಲ್ಡ್ರು 11 ಮುಕ್ಕಾಲು ಇಟ್ಕೊಂಡಿದ್ದೀನಿ. ಆರ್ಮೋಲ್ಡು 5.5 ಇರಬೇಕಿತ್ತು ಇವ್ರಿಗೆ. ನೋಡಿ 5.5 ಇಟ್ಟಿದ್ದೆ, 1/4 ಇಂಚು ಮೇಲ್ ಮಾಡ್ಕೊಂಡಿದ್ದೀನಿ, ಕರೆಕ್ಟ್ ಆಗಿದೆ ಅನ್ಸುತ್ತೆ. ಇವಾಗ ಕಟ್ ಮಾಡ್ಕೊಳ್ಳೋಣ. ಪ್ರತಿಯೊಂದನ್ನು ನೀಟಾಗಿ ಫಸ್ಟ್ ಇಂದ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡಿದ್ರೆ ಮಾತ್ರ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ನಾವು ಕಟಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗಿ ನೀಟಾಗಿ ಫಿನಿಶಿಂಗ್ ಕಟ್ ಮಾಡ್ತೀವೋ, ಹೊಲಿಬೇಕಾದ್ರೂ ಅಷ್ಟೇ ನೀಟಾಗಿ ಕಟ್ ಹೊಲಿದ್ರೆ ಮಾತ್ರನೇ ಫಿಟ್ಟಿಂಗು ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ ಈ ಆರ್ಮೋಲ್ ಚೆಕ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಸ್ಲೀವ್ಸ್ ನ ಫಸ್ಟೇ ಕಟ್ ಮಾಡ್ಕೊಂತೀನಿ. ನೀವು ಅಷ್ಟೇ ಇದನ್ನ ಫಾಲೋ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಆರ್ಮೋಲ್ ಡೌನ್ ಎಷ್ಟು ಮಾಡಬೇಕು ಅನ್ನೋದು ನಿಮ್ಗೆ ಕರೆಕ್ಟ್ ಆಗಿ, ಸ್ಲೀವ್ಸ್ ಕರೆಕ್ಟ್ ಆಗಿ ಬಂತು ಅಂದ್ರೆ ಬ್ಯಾಕ್ ಕರೆಕ್ಟ್ ಆಗಿ ಬರುತ್ತೆ. ಬ್ಯಾಕ್ ಈ ಆರ್ಮೋಲ್ ಡೌನ್ ಕರೆಕ್ಟ್ ಆಗಿ ಮಾಡಿದೆ ಅಂದ್ರೆ ಫ್ರಂಟ್ ಕರೆಕ್ಟ್ ಆಗಿ ಬರುತ್ತೆ. ಅವಾಗ ಟೋಟಲ್ ಬ್ಲೌಸ್ ಫಿಟ್ಟಿಂಗು ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆಯೋ. ಇವಾಗ ನಿಮ್ಗೆ ಡೌಟ್ ಇದ್ರೆ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಿಂಗೆ ಇಟ್ಕೊಳ್ಳಿ. ನಾವು ಇದು ಶೋಲ್ಡ್ರು ಮಾರ್ಜಿನ್ಗೆ ಹೊಲ್ದು ಬಿಡ್ತೀವಲ್ಲ, ಅದನ್ನ ಲೆಕ್ಕ ಹಾಕಂಗಿಲ್ಲ, ಅದನ್ನ ಬಿಟ್ಟು ನಾವು ಅಟ್ಯಾಚ್ ಮಾಡ್ತೀವಿ. ಅದಕ್ಕೋಸ್ಕರ ಅದನ್ನ ಬಿಟ್ಟು ಅಟ್ಯಾಚ್ ಮಾಡಿದ್ರೆ ನೋಡಿ ಕರೆಕ್ಟ್ ಆಗಿ ಅನ್ನೋದು ನಮ್ಗೆ ಶೇಪು ಬರುತ್ತೆ. ಹಿಂಗೆ ನೋಡಿ ಸ್ಲೀವ್ಸ್ ಕರೆಕ್ಟ್ ಆಗಿ ಬಂತು, ಸ್ಲೀವ್ಸ್ ಇಂದ ಬ್ಯಾಕ್ ಕರೆಕ್ಟ್ ಆಗಿ ಬಂತು. ಇವಾಗ ಸೊ ಫ್ರಂಟ್ ಇವಾಗ ಬ್ಯಾಕ್ ಕಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂತಂದ್ರೆ ನೋಡಿ ಆ ಕಡೆ ಬ್ಯಾಕ್ ಕಟ್ ಮಾಡ್ಕೊಂಡು ಈ ಕಡೆ ನೋಡಿ ಹಿಂಗ್ ಓಪನ್ ಇರುತ್ತಲ್ಲ ಈ ಕಡೆ ಹಾಕೋಬೇಕು. ಯಾಕಂದ್ರೆ ಇದು ಫ್ರಂಟ್ ಹುಕ್ಸ್ ಅಲ್ಲ, ಅದರಿಂದ ನೋಡಿ ಹಿಂಗ್ ಇಟ್ಕೊಂಡ್ವಿ.
ಒಂದ್ಸರಿ ಐರನ್ ಮಾಡ್ಕೊಳ್ಳೋಣ. ಐರನ್ ಆಯ್ತು. ನಾವು ಇದನ್ನ ಏನು ಮಾಡಂಗಿಲ್ಲ, ಜಸ್ಟ್ ಇದ್ರ ಮೇಲೆ ಹಿಂಗೆ ಇಡೋಣ ನೋಡಿ. ಜಸ್ಟ್ ಈ ತರ ಇದನ್ನ ಇಟ್ಟಿದೀವಿ ಅಷ್ಟೇ. ತುಂಬಾ ಈಸಿ. ಹೊಸ್ದಾಗಿ ಕಲಿಯೋರ್ಗು ಕಲ್ತಿರೋರ್ಗು ಎಲ್ಲರಿಗೂ ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾನು ಏನ್ ಮಾಡ್ತಾ ಇದ್ದೀನಿ, ಈ ಮೆಥಡ್ ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ನೋಡಿ, ಇಲ್ಲಿ ಉಕ್ಸ್ ಪಟ್ಟಿ ಇರುತ್ತಲ್ಲ, ಈ ಉಕ್ಸ್ ಪಟ್ಟಿಯಿಂದ ಇಲ್ಲಿ ಸೈಡ್ ಅಲ್ಲಿ ನಾವು ಹೊಲಿಗೆ ಹಾಕಿರ್ತೀವಲ್ಲ ಆರ್ಮೋಲು, ಅದನ್ನ ನೋಡ್ಕೊಳ್ಳಿ ಎಷ್ಟು ಬರ್ತಾ ಇದೆ. 9 ಇಂಚ್ ಬರ್ತಾ ಇದೆ. ಮತ್ತೆ ಇನ್ನೊಂದು ಕಡೆನೂ ಚೆಕ್ ಮಾಡಿ, ಯಾಕಂದ್ರೆ ಒಂದೊಂದ್ ಕಡೆ ಒಂದೊಂದ್ಸರಿ ಡಿಫ್ರೆನ್ಸ್ ಅನ್ನೋದು ಬರುತ್ತೆ, ಅವಾಗ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ನಾವು ಕಟ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಡಿಫ್ರೆನ್ಸ್ ಅನ್ನೋದು ಬರಲ್ಲ. ಫ್ರಂಟು ಬ್ಯಾಕು ಸೇಮ್ ಬರುತ್ತೆ. 9 ಇಂಚು ಇದೆ. 9 ಇಂಚ್ ಅಂದ್ರೆ ನೋಡಿ, ಇಲ್ಲಿ 8.5 ಆಲ್ರೆಡಿ ಇದೆ. ನಾವಿಲ್ಲಿ 9.25ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಏನ್ ಸರ್ ಅಲ್ಲಿ 9 ಇದೆ, ನೀವು 9.25ಗೆ ಇಲ್ಲಿ ಮಾರ್ಕ್ ಮಾಡಿರಿ ಅಂತ ನೀವು ಕೇಳ್ಬೋದು. ಈ 1/4 ಇಂಚ್ ಏನಕ್ಕೆ ಅಂತಂದ್ರೆ, ನಾವು ಇಲ್ಲಿ ಉಕ್ಸ್ ಪಟ್ಟಿ ಹೊಲಿತೀವಲ್ಲ, ಅದನ್ನ ಫೋಲ್ಡಿಂಗ್ಗೆ ಬಟ್ಟೆ ಬೇಕು, ಅದಕ್ಕೆ 1/4 ಇಂಚ್ ಬಿಟ್ಟಿದ್ದೀನಿ. ಆ ಫೋಲ್ಡಿಂಗ್ ಎಲ್ಲಿ ಹೋಗ್ಬೇಕು, ಅದಕ್ಕೋಸ್ಕರ ಫೋಲ್ಡಿಂಗ್ಗೆ ಬಟ್ಟೆ ಬಿಡಬೇಕು. ಅದೇ ನಾವು ಕ್ರಾಸ್ ಕಟಿಂಗ್ ಮಾಡ್ಬೇಕಾದ್ರೆ ಬಿಡಂಗಿಲ್ಲ, ಯಾಕಂದ್ರೆ ಅದು ಎಕ್ಸ್ಪೆಂಡ್ ಆಗುತ್ತೆ. ಇದು ಸ್ಟ್ರೈಟ್ ಕಟಿಂಗ್, ಅದರಿಂದ ಇದು ಎಕ್ಸ್ಪೆಂಡ್ ಆಗಲ್ಲ. ಅದಕ್ಕೆ 1/4 ಇಂಚ್ ಅನ್ನೋದು ನಾವು ಇಲ್ಲಿ ಬಿಡಲೇಬೇಕಾಗುತ್ತೆ, ಫಸ್ಟ್ ಕೆಲಸ. ಅದಾದ್ಮೇಲೆ ಡೀಪ್ ನೋಡಿ ಎಷ್ಟಿರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ತರ ಶೋಲ್ಡರ್ ಮಾರ್ಜಿನ್ ಬಿಟ್ಬಿಟ್ಟು ಇಲ್ಲಿಂದ ಶೋಲ್ಡರ್ ಮಾರ್ಜಿನ್ ಬಿಟ್ಟು ಇಲ್ಲಿಂದ ಎಷ್ಟು ಬರುತ್ತೆ ಅಂತ ನೀಟಾಗಿ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಬಂತು, ಇಲ್ಲಿ ಒಂದು ಮಾರ್ಕ್ ಮಾಡಿ ಪ್ಲಸ್ ತರ ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಪ್ಲಸ್ ಕಡೆಯಿಂದ ಸ್ವಲ್ಪ ಕ್ರಾಸ್ ಆಗಿ ಹಿಂಗೆ ಇಟ್ಕೊಳ್ಳಿ. ಈ ಕ್ರಾಸ್ ಆಗಿ ಏನಕ್ಕೆ ಸರ್ ಅಂತ ನೀವು ಕೇಳ್ಬೋದು. ಸ್ವಲ್ಪ 2 ಪಾಯಿಂಟ್ ಕ್ರಾಸ್ ಬಂದಿದೆ, ರೆಡಿ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಉಕ್ಸ್ ಪಟ್ಟಿ ಹಿಂಗ್ ಬೆಂಡ್ ತರ ಬರುತ್ತೆ ನೋಡಿ. ನಮ್ದ್ರಲ್ಲಿ ಬರಲ್ಲ, ಈ ತರ ಸ್ಟ್ರೈಟ್ ಆಗಿ ಬರುತ್ತೆ. ಒಂದ್ರಲ್ಲಿ ನೋಡಿ ಇಲ್ಲಿ ಹಿಂಗ್ ಬರುತ್ತೆ. ಅವೇನಕ್ಕಂದ್ರೆ ಇಲ್ಲಿ ಡಾಟ್ ಇಡ್ತೀವಲ್ಲ, ಡಾಟ್ ಇಟ್ಟಾಗ ಒಳಗಡೆ ಹೋಗ್ಬಿಡ್ತದೆ. ಅದೇ ಈ ತರ ಸ್ವಲ್ಪ ಕ್ರಾಸ್ ಇದೆ, ಹಿಂಗ್ ಒಳಗಡೆ ಹೋದ್ರೆ 2 ಪಾಯಿಂಟ್ ಅನ್ನೋದು ಆಚೆ ಬಂದ್ರೆ ಅದು ಸ್ಟ್ರೈಟ್ ಆಗಿ ಬರುತ್ತೆ. ಅದಕ್ಕೋಸ್ಕರ 2 ಪಾಯಿಂಟ್ ಅನ್ನೋದು ನಮ್ಗೆ ಹಿಂಗಿರ್ಬೇಕು. ಅದಾದ್ಮೇಲೆ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡು ಫಸ್ಟ್ ಕೆಲಸ ಇದು ಮುಗಿಸ್ಬಿಡೋಣ. ಯಾಕಂತಂದ್ರೆ ಎಲ್ಲಾನು ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಕನ್ಫ್ಯೂಸ್ ಆಗೋದು ಬೇಡ. ಆಮೇಲೆ ಇಲ್ಲೊಂದು ಮ್ಯಾಚ್ ಹಾಕೊಳ್ಳಿ ಡೀಪ್ಗೆ. ಅದಾದ್ಮೇಲೆ ಇಲ್ಲಿ ಸೇಮ್ ಆಸ್ ಇಟ್ ಈಸ್, ಅದು ಎಷ್ಟಿದೆಯೋ ಮಾರ್ಜಿನ್ ಏನು ಬಿಡೋದು ಬೇಡ, ನೀಟಾಗಿ ಕಟ್ ಮಾಡಿಬಿಡಿ. ಮತ್ತೆ ಇಲ್ಲೂ ಅಷ್ಟೇ, ಇಲ್ಲೇನು ಮಾರ್ಜಿನ್ ಬಿಡೋದು ಬೇಡ. ನಾವು ಫ್ರಂಟ್ ಶೇಪ್ ಎಕ್ಸ್ಟ್ರಾ ತಗೊಂಡು ಡಾಟ್ನ ಎಷ್ಟು ಕಟ್ ಮಾಡಬೇಕು ಅಂತ ಅದ್ರಲ್ಲಿ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿಗೆ ಬಂದ್ಮೇಲೆ 1 ಪಾಯಿಂಟ್ ಅನ್ನೋದು ಜಾಸ್ತಿ ಇಟ್ಕೋಬೇಕು. ಅದು ಏನಕ್ಕೆ ಅಂತ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲ ನೆನ್ನೆ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿ, ಇಲ್ಲಿ ನಾಚಿಂದ ಈ ಕಡೆ ಬರ್ಬೇಕಾದ್ರೆ 2 ಪಾಯಿಂಟ್ ಜಾಸ್ತಿ ಅನ್ನೋದು ಬರಬೇಕು. ಮತ್ತೆ ಇಲ್ಲಿ ಮ್ಯಾಚ್ ಹಾಕೋಬೇಕು. ನೋಡಿ, ಇಷ್ಟು ಕೆಲಸ ಆಯ್ತು. ಅದಾದ್ಮೇಲೆ ನೋಡಿ, ಈ ತರ ಡಾಟ್ ಎಲ್ಲಿವರೆಗೂ ಬರುತ್ತೋ ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಮೆಜರ್ಮೆಂಟ್ ನ ಚೆಕ್ ಮಾಡ್ಕೊಳ್ಳಿ. ಮಿಡಲ್ ಚೆಸ್ಟ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ನೋಡಿ 9.25 ಬರ್ತಾ ಇದೆ. 9.25 ಪ್ಲಸ್ ಮಾರ್ಜಿನ್ಗೆ 1/4 ಇಂಚ್ ಬೇಕಲ್ಲ, ಆ 1/4 ಇಂಚ್ನ ಇಲ್ಲಿ ತಗೊಳ್ಳಿ. ಇಲ್ಲಿ ಉಕ್ಸ್ ಪಟ್ಟಿಗೆ ಬೇಕಲ್ಲ, ಅದಕ್ಕೆ 1/4 ಇಂಚು. ಮತ್ತೆ ಇಲ್ಲಿ ಮಾರ್ಜಿನ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. 1.25 ಇದೆ, ಆ 1.25 ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಈ ತರ ಕ್ರಾಸ್ ಆಗಿ ಒಂದು ಲೈನ್ ಹಾಕೊಳ್ಳಿ. ಆ ಕ್ರಾಸ್ ಆಗಿರೋದನ್ನ ನೀವು ಕಟ್ ಮಾಡ್ಕೊಳ್ಳಿ. ಆಯ್ತಾ? ಇದಾದ್ಮೇಲೆ ಇದನ್ನ ಬ್ಯಾಕು ಸ್ವಲ್ಪ ಸೈಡ್ಗೆ ಇಕ್ಬಿಡಿ. ಅದಾದ್ಮೇಲೆ ನೆಕ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಅದು ಲೈನು, ಮತ್ತೆ ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡು ಅದು ಲೈನು, ಮತ್ತೆ ಇಲ್ಲಿ ಇವಾಗ ಫ್ರಂಟು ನೋಡಿ ಸೆಂಟರ್ ಡಾಟ್ ಇದೆಯಲ್ಲ, ಇದೇ ಮೈನ್ ಡಾಟ್. ಅದರಿಂದ ನೋಡಿ ಈ ತರ ಶೋಲ್ಡರ್ ಸ್ಟ್ರೈಟ್ ಆಗಿ ಎಲ್ಲಿ ಬರುತ್ತೆ ಹಂಗೆ ಇಟ್ಕೊಂಡು ನೋಡಿ, ಶೋಲ್ಡರ್ ಇಂದ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ಹಿಡಿದ್ಬಿಟ್ಟು, ಮತ್ತೆ ಇಲ್ಲಿ ಡಾಟ್ ಎಲ್ಲಿದೆಯೋ ಅಲ್ಲಿಗೆ ಒಂದು ಲೈನು, ಅದನ್ನ ಹಂಗೆ ಇಟ್ಕೊಂಡು ಕೆಳಗಡೆ ಬೆಲ್ಟ್ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರ್ತೀವಲ್ಲ, ಅಲ್ಲಿಗೆ ಎಷ್ಟು ಮಾರ್ಜಿನ್ ಬೇಕೋ ಅಲ್ಲಿಗೆ ಒಂದು ಲೈನ್ ಹಾಕೊಳ್ಳಿ ನೋಡಿ, ಆತರ. ಅದಾದ್ಮೇಲೆ ಇಲ್ಲಿ ಉಕ್ಸ್ ಪಟ್ಟಿಯಿಂದ ಈ ಸೆಂಟರ್ ಡಾಟ್ ಇದೆಯಲ್ಲ, ಇಲ್ಲಿವರೆಗೂ ಎಷ್ಟು ಮಾರ್ಜಿನ್ ಹಿಂಗೆ ಇಟ್ಕೊಂಡು ಈ ಡಾಟ್ ಹತ್ರ ಇಲ್ಲಿ ಸ್ವಲ್ಪ ಉಕ್ಸ್ ಪಟ್ಟಿಗೆ ಮಾರ್ಜಿನ್ ಬಿಟ್ಬಿಟ್ಟು ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ
ಈ ತರ ನೋಡಿಕೊಂಡು ಇಲ್ಲಿಗೊಂದು ಲೈನು ಇಲ್ಲಿಗೊಂದು ಲೈನ್ ಹಾಕೊಳ್ಳಿ. ಇದೇನಕ್ಕೆ ಅಂತಂದ್ರೆ ಇಲ್ಲಿ ಒಂದು ಡಾಟ್ ಬರುತ್ತಲ್ಲ ಅದಕ್ಕೆ. ಅದಾದ್ಮೇಲೆ ಸೈಡಲ್ಲಿ ನೋಡಿ ಈ ತರ ಹಿಂಗ್ ಇಟ್ಕೊಂಡು ಇಲ್ಲಿಗೊಂದು ಮಾರ್ಕು ಇಲ್ಲಿಗೊಂದು ಹೋಗೋದು, ಇದು ಸೈಡ್ ಮಾರ್ಕಿಂಗ್ ಇದೆ ಅದಕ್ಕೆ. ಮತ್ತೆ ಈ ಡಾಟ್ದು ಸ್ಟ್ರೈಟ್ ಲೈನ್ ಒಂದು, ಈ ಲೈನ್ ಒಂದು, ಮತ್ತೆ ಕೆಳಗಡೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತೀವಿ ಅಲ್ಲಿಗೊಂದು ಲೈನು, ಇಲ್ಲಿಂದ ಒನ್ ಇಂಚು 1.5 ಇಂಚ್ ಅಷ್ಟು ಕ್ರಾಸ್ ಆಗಿ ಇಲ್ಲಿಗೊಂದು ಲೈನು, ಸೇಮ್ ಈ ಕಡೆನೂ ಒಂದು ಕಲಷ್ಟು ಕ್ರಾಸ್ ಆಗಿ ಸೈಡ್ಗೆ, ಮತ್ತೆ ಈ ನೆಕ್ ಡೀಪು ಮತ್ತೆ ಈ ಸೆಂಟರ್ ಡಾಟ್ಗೂ ಸೆಂಟ್ರಲ್ಲಿ ಇನ್ನೊಂದು ಡಾಟ್ಗೆ ಮಾರ್ಜಿನ್ನು, ಮತ್ತೆ ಈ ಸೈಡಲ್ಲಿ ನಾವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವೋ ಅಷ್ಟಕ್ಕೂ ಇಲ್ಲಿಗೊಂದು ಲೈನ್ ಹಾಕೊಂಡ್ವಿ. ಇವಾಗ ಈ ಮೆಜರ್ಮೆಂಟು ಈ ಮಿಡಿಲ್ ಚೆಸ್ಟ್ದು ಮತ್ತೆ ಈ ಲೆಂತ್ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನಾವೆಲ್ಲ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡು ಕರೆಕ್ಟ್ ಆಗಿದೆ. ಇಲ್ಲಿ 9 ಕಾಲಿದೆ ಕರೆಕ್ಟ್ ಆಗಿದೆ, ಇಲ್ಲಿ 9.25 ಇರಬೇಕಿತ್ತು ಕರೆಕ್ಟ್ ಆಗಿದೆ. ಇವಿಷ್ಟು ಕರೆಕ್ಟ್ ಆಗಿದೆ ಅಂತಂದ್ರೆ ಫ್ರಂಟ್ ಕರೆಕ್ಟ್ ಆಗಿದೆ ಅಂತ ಅಷ್ಟ. ಅವಾಗ ಏನ್ ಮಾಡಬೇಕು, ಕತ್ರಿ ತಗೊಂಡು ಲೈಟ್ ಆಗಿ ಕ್ರಾಸ್ ಆಗಿ ನೀಟಾಗಿ ನಾವು ಮಾಡ್ಕೊಂಡಿರ್ತೀವಲ್ಲ ಆ ಮಾರ್ಕ್ ಮೇಲೆನೆ ನಿಧಾನಕ್ಕೆ ಈ ತರ ಕೈ ಹಿಡ್ಕೊಳ್ಳಿ. ಏನಕ್ಕೆ 2 ಪೀಸ್ ಇರುತ್ತಲ್ಲ ಹಂಗೆ ಹಿಂಗೆ ಜರುಗ್ದಿರಾ ನೋಡಿ ಕರೆಕ್ಟ್ ಆಗಿ ಗ್ರಿಪ್ ಆಗಿ ಹಿಡ್ಕೊಂಡು ಇದನ್ನ ಹಿಂಗೆ ಕಟ್ ಮಾಡ್ಕೊಳ್ಳಿ ಫಸ್ಟ್ ಕೆಲಸ. ಅದಾದ್ಮೇಲೆ ಹಿಂಗೆ ತಗೊಂಡು ಫ್ರಂಟ್ ಕ್ರಾಸ್ ಅಲ್ಲ ಇದು ಸಾರಿ ಫ್ರಂಟ್ ಶೇಪ್ ಅನ್ನೋದು ಅರ್ಧ ಇಂಚ್ ಅಷ್ಟೇ ತೆಗಿಬೇಕು. ಯಾಕಂತಂದ್ರೆ ಇದು ಡೀಪ್ ನೆಕ್ ಅಲ್ಲ, ಅದರಿಂದ ನಾವು ಶೋಲ್ಡರ್ ಎಲ್ಲ ಕಮ್ಮಿ ಮಾಡಿರ್ತೀವಿ, ಅದಕ್ಕೋಸ್ಕರ ಮತ್ತೆ ನಾವು ತೆಗೆದ್ರೆ ಅದು ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಇಷ್ಟು ತಗೊಂಡೆ. ಅದಾದ್ಮೇಲೆ ಈ ಡಾಟ್ಗೆ ಈ ಹಾರ್ಮಲ್ ಕರೆಕ್ಟ್ ಆಗಿ ಜಾಯಿನ್ ಆಗೋ ತರ ಹಿಂಗೊಂದು ಲೈನ್ ಹಾಕೊಂಡು ಅರ್ಧಕ್ಕೆ ಇಲ್ಲಿ ನಿಲ್ಲಿಸ್ಬಿಡಿ. ಇದು ಇನ್ನೊಂದು ಡಾಟ್ ಅರ್ಧಕ್ಕೆ ನಿಲ್ಲಿಸಿ. ಸೊ ಸ್ಲೀವ್ಸ್ ಆಯ್ತು, ಬ್ಯಾಕ್ ಆಯ್ತು, ಫ್ರಂಟ್ ಆಯ್ತು. ಇವಾಗ ಕ್ರಾಸ್ ಬೆಲ್ಟ್ ಏನ್ ಮಾಡ್ತೀವಿ ನಾವು ಇದ್ರ ಪ್ರಕಾರನೇ ಕಟ್ ಮಾಡಕ್ ಹೋಗಲ್ಲ. ನಾವು ಸ್ಟ್ಯಾಂಡರ್ಡ್ ಆಗಿ ಒಂದು ಮೆಜರ್ಮೆಂಟ್ ನ ಕಟ್ ಮಾಡ್ಕೊಂಡಿರ್ತೀವಿ, ಅದಕ್ಕೆ ಅದು ಕರೆಕ್ಟ್ ಆಗಿದೆ ಅಂತ ಮ್ಯಾಚ್ ಮಾಡ್ಕೊಂಡು ಅದನ್ನ ನಾವು ಕಟ್ ಮಾಡ್ಕೊಂತೀವಿ. ನೋಡಿ ಇದು ಉಕ್ಸ್ಪಟ್ಟಿಗೆ 1/4 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಕೆಳಗಡೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ 29 ಇದೆ, ಅಂದ್ರೆ 7 ಕಾಲ್ ಬರುತ್ತೆ. 7 ಕಾಲದಲ್ಲಿ ಅರ್ಧಕ್ಕೊಂದು ಲೈನ್ ಹಾಕೊಂತೀನಿ. ಮತ್ತೆ ಮಾಮೂಲಿ 1 ಮುಕ್ಕಾಲ್ ನಾವು ಬಿಟ್ಟಿದ್ದೀವಲ್ಲ ಮಾರ್ಜಿನ್, ಅದಕ್ಕೊಂದು ಮಾರ್ಜಿನ್ ಸೈಡ್ ಎಕ್ಸ್ಟ್ರಾ ಬರುತ್ತಲ್ಲ ಅದಕ್ಕೆ. ಮತ್ತೆ ನಮ್ದು ಯಾವಾಗೂ ಸ್ಟ್ಯಾಂಡರ್ಡ್ ಆಗಿರೋವಂಥದ್ದು ಮೆಜರ್ಮೆಂಟು 3/2 ಒಂದು ಮಾರ್ಕು, ಇಲ್ಲಿ 2/2 ಒಂದು ಮಾರ್ಕು, ಮತ್ತೆ ಇಲ್ಲಿ 3/2 ಒಂದು ಮಾರ್ಕ್ ಮಾಡ್ಕೊಂತೀವಿ. ಮಾಡ್ಕೊಂಡ್ಮೇಲೆ ಕಟ್ ಮಾಡ್ಕೊಂತೀವಿ. ಆಮೇಲೆ ವೇಸ್ಟ್ ಪೀಸ್ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಇದು ಜರುಗಿರ ಹಿಂಗೆ ತರ ಗ್ರಿಪ್ ಆಗಿ ಹಿಡ್ಕೊಂಡು ಈ ಉಕ್ಸ್ಪಟ್ಟಿ ಕಡೆ ಮಾರ್ಜಿನ್ ಇತ್ತಲ್ಲ ಅದನ್ನ ಕಟ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಈ ಕಡೆ ನಾವು ರೌಂಡ್ ಆಗಿ ಶೇಪ್ ಆಗಿ ಕಟ್ ಮಾಡ್ಕೊಂತೀವಲ್ಲ ಅದನ್ನ ಕಟ್ ಮಾಡ್ಕೊಂಡ್ವಿ. ಮತ್ತೆ ನಮ್ದು ಬ್ಯಾಕ್ ಯಾವಾಗ ನ್ಯಾಚ್ ಬರುತ್ತೆ, ಇದು ಬ್ಯಾಕ್ ಬರಬೇಕು ಅಂತ ಅದಕ್ಕೆ ಒಂದು ನ್ಯಾಚ್ ಹಾಕೊಂಡೆ. ಇವಾಗ ಕಚ್ಚಾ ಸೇರಿ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡೆ, 3 ಕಾಲ್ ಬರುತ್ತೆ. 3 ಕಾಲ್ ಅನ್ನೋದು ಸೈಡಲ್ಲಿ ಯಾವ ತರ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ತರ ನ್ಯಾಚ್ ಕರೆಕ್ಟ್ ಆಗಿ ಸೇರಿಸಿ ಮತ್ತೆ ಇಲ್ಲೂ ಸ್ಟ್ರೈಟ್ ಆಗಿ ಇಟ್ಕೊಂಡು ಇಲ್ಲೂ ಸ್ಟ್ರೈಟ್ ಆಗಿರ್ಬೇಕು. ಇದು ನೋಡಿ ಈ ತರ ಸ್ಟ್ರೈಟ್ ಆಗಿ, ಇದು ಎಕ್ಸ್ಟ್ರಾ ಬಂದು ಏನೂ ಪ್ರಾಬ್ಲಮ್ ಇಲ್ಲ. ಮತ್ತೆ ಇಲ್ಲಿ 3 ಕಾಲ್ ಅನ್ನೋದು ನೋಡ್ಕೊಂಡೆ. 3 ಕಾಲ್ ನೋಡ್ಕೊಂಡ್ಮೇಲೆ 1 ಇಂಚ್ ಮಾರ್ಜಿನ್ ಬಿಡ್ಬೇಕು. 1 ಇಂಚ್ ಏನಕ್ಕೆ ಅಂತಂದ್ರೆ ಇಲ್ಲಿ ಹೊಲಿಯಕ್ಕೆ ಇಷ್ಟು ಬೇಕು, ಮತ್ತೆ ಇದು ಫುಲ್ ನಾನು ತಗೊಂಡಿದ್ದೀನಲ್ಲ ಇಲ್ಲಿ ಹೊಲಿಯಕ್ಕೆ ಅರ್ಧ ಇಂಚ್ ಬೇಕು. ಟೋಟಲ್ 1 ಇಂಚ್ ಬೇಕು. 1 ಇಂಚ್ ಇಲ್ಲಿ ಬಿಟ್ಟಿದ್ದೀವಿ ಅಂದ್ರೆ ನೋಡಿ ಮತ್ತೆ ಇಲ್ಲೂ 1/4 ಇಂಚ್ ಬೇಕು. ಇದೆಲ್ಲ ಸೇರಿದ್ರೆ 1 ಇಂಚ್ ಹೋಗುತ್ತೆ. 1 ಇಂಚ್ ಹೋದ್ಮೇಲೆ ಇಷ್ಟು ಬಿಕ್ಕುತ್ತೆ. ಅದರಲ್ಲಿ ಸೈಡ್ ಡಾಟ್ ಇದೆ, ನಾವೇನ್ ಮಾಡೋಣ ಸೈಡ್ ಡಾಟು ಕಟ್ ಮಾಡೋಣ. ಒಂದು ಅಂದಾಜಾಗಿ ಇಷ್ಟು ಮಾರ್ಕ್ ಮಾಡ್ಕೊಳ್ಳೋಣ. ನಾವು ಇದನ್ನು ಇನ್ನೂ ಕ್ರಾಸ್ ಆಗಿ ತೆಗೆದ್ರೆ ಕೈ ಮೇಲಕ್ಕೆ ಹೋದಾಗ ಬ್ಲೌಸ್ ಮೇಲಕ್ಕೆ ಹೋಗುತ್ತೆ. ಇಷ್ಟು ಕ್ರಾಸ್ ಆಗಿ ತೆಗಿಬಾರ್ದು. ಬ್ಯಾಕ್ ಡಾಟ್ ಅನ್ನು ಇದು ಸೈಡ್ ಅಲ್ಲಿ ಡಾಟ್ ಅನ್ನ ಹಿಡ್ಕೋಬೇಕಾಗುತ್ತೆ. ಆಮೇಲೆ ಇದು ನೋಡಿ ಇದನ್ನ ಜಾಸ್ತಿ ಮೇಲಕ್ಕೆ ತೆಗೆದ್ಬಿಟ್ರೆ ಏನಾಗುತ್ತೆ, ಜಾಸ್ತಿ ಕ್ರಾಸ್ ಆಗಿ ತೆಗಿತೀವಲ್ಲ ಇದನ್ನ ತೆಗೆದಾಗ ಏನಾಗುತ್ತೆ ಕೈ ಮೇಲೆ ತೆಗೆದಾಗ ಬ್ಲೌಸು ಮೇಲಕ್ಕೆ ಹೋಗ್ಬಿಡುತ್ತೆ. ಇದೇ ಕಾರಣಕ್ಕೋಸ್ಕರನೇ ಬ್ಲೌಸು ಮೇಲಕ್ಕೆ ಹೋಗೋದು, ಚೆನ್ನಾಗಿ ತಿಳ್ಕೊಳ್ಳಿ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ನೀವು ಇಲ್ಲಿ ಜಾಸ್ತಿ ಶೇಪ್ ಅನ್ನೋದು 1-1.5 ಇಂಚ್ ಅಷ್ಟೇ ತೆಗಿಬೇಕು. ನೋಡಿ ಈ ತರ ತೆಗೆದು ಇನ್ನೂ ಜಾಸ್ತಿ ಬಂತು ಅಂದ್ರೆ ಇಲ್ಲಿ ಡಾಟ್ ಅನ್ನೋದು ಹಿಡ್ಕೊಳ್ಳಿ. ಸೊ ಇವಾಗ ಇಷ್ಟ ಆಯ್ತು. ಅದಾದ್ಮೇಲೆ ವೀಲ್ ಮಾರ್ಕ್ ಹಾಕೋಣ. ಕೆಳಗಡೆ ಪೀಸ್ಗೂ ಅದು ಲೈನ್ಸ್ ಬೀಳಿ ಅಂತ ಡಾಟ್ ಲೈನ್ ಮಾರ್ಕಿಂಗು, ಇಲ್ಲ ಅಂದ್ರೆ ಫ್ರಂಟ್ ಒಂದ್ ಸೈಡು ಈ ಕಡೆ ಒಂಥರ ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರೆ ಹೊಲಿಬೇಕಾದ್ರೆ. ಅದಾದ್ಮೇಲೆ ಡಾಟ್ ಎಷ್ಟು ಹಿಡಿಬೇಕು ಅಂತಂದ್ರೆ ನಾವು ಈ ಬೆಲ್ಟ್ ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೊಂಡಿದಲ್ಲ ಇದ್ರ ಮೆಜರ್ಮೆಂಟ್ ಪ್ರಕಾರ ನೋಡ್ಕೊಂಡು ಎಷ್ಟು ಬರುತ್ತೆ ಅಂತ ನೋಡಿ ಡಿವೈಡ್ ಮಾಡ್ಕೊಂಡು ನಾವು ಡಾಟ್ ಇದನ್ನದು ಇಡಬೇಕಾಗುತ್ತೆ. ನೋಡಿ ಈ ಕಡೆ ಕರೆಕ್ಟ್ ಆಗಿ ಇಟ್ಕೊಳ್ಳಿ, ಈ ತರ ಕಾರ್ನರ್ಗೆ, ಈ ಕಡೆ ಕರೆಕ್ಟ್ ಆಗಿ ಈ ತರ ಕಾರ್ನರ್ಗೆ ಇಟ್ಕೊಳ್ಳಿ. ಕರೆಕ್ಟ್ ಆಗಿ ಬಂದಿದೆ ಅಂತಂದ್ರೆ
ಚಟ್ಕ ಅನ್ನೋದು ನ್ಯಾಚ್ ಅನ್ನೋದು ಹಾಕೊಳ್ಳಿ. ನೋಡಿ ಇಲ್ಲಿ ನ್ಯಾಚ್ ಬಂತು, ಇದು ಹಿಂಗ್ ಹಾಕೊಳ್ಳಿ, ಇಲ್ಲೊಂದು ಹಾಕೊಳ್ಳಿ, ಇಲ್ಲೊಂದು ಹಾಕೊಳ್ಳಿ, ಮತ್ತೆ ಎಲ್ಲ ಡಾಟ್ಗೂ ಒಂದೊಂದು ನ್ಯಾಚ್ ಅನ್ನೋದು ಹಾಕ್ಬಿಡಿ. ನೋಡಿ ಈ ತರ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಈ ತರ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಓಕೆನಾ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆನಾ, ಡನ್.